ಹಾಯ್, ವೆಲ್ಕಮ್ ಟು ಸ್ಟಡಿ ಫಾರ್ ಸಕ್ಸಸ್ ಚಾನಲ್. ಯಾವುದೇ ವ್ಯಕ್ತಿ ಸೋಲಿಗೆ ಮತ್ತು ಟೀಕೆಗೆ ಅಂಜಬಾರದು, ಆಗ ಯಶಸ್ಸು ಹಿಂದೆ ಉಳಿಯುತ್ತದೆ. ಈ ಒಂದು ವಿಡಿಯೋ GPSTR HSTRನಲ್ಲಿ ಕೇಳುವಂಥ ಮೆಂಟಲ್ ಎಬಿಲಿಟಿಗೆ ಸಂಬಂಧಿಸಿದ ಒಂದು ಪ್ರಶ್ನೆಯಾಗಿತ್ತು. ಬನ್ನಿ ನೋಡೋಣ. ಈ ಕೆಳಗಿನ ಯಾವ ವೆನ್ ನಕ್ಷೆಯು ಸಸ್ಯಶಾಸ್ತ್ರ, ಜೀವಶಾಸ್ತ್ರ, ಪ್ರಾಣಿಶಾಸ್ತ್ರಗಳ ನಡುವಿನ ಸಂಬಂಧವನ್ನು ನಿಖರವಾಗಿ ಪ್ರತಿನಿಧಿಸುತ್ತದೆ? ಈ ಚಿತ್ರ 1ರಲ್ಲಿ ಕೊಟ್ಟಿದ್ದಾರೆ, ಚಿತ್ರ 2, ಚಿತ್ರ 3, ಚಿತ್ರ 4. ಅಂದರೆ ಇದೇನು ಸೂಚಿಸುತ್ತೆ? ಚಿತ್ರ 1 ಅಂತಂದರೆ ಒಂದು ಭಾಗ ಇರುತ್ತೆ, ಆ ಭಾಗದಲ್ಲಿ 3 ಭಾಗಗಳು ಇರುತ್ತವೆ ಅಂತ. ಒಂದು ಭಾಗದಲ್ಲಿ ಕೆಲವೊಂದಿಷ್ಟು ಅಂಶಗಳು ಈ 2 ಚಿತ್ರಗಳು ತೋರಿಸುತ್ತವೆ. ಚಿತ್ರ 2ರಲ್ಲಿ, ಚಿತ್ರ 3ರಲ್ಲಿ ಒಂದು ಭಾಗ ಇರುತ್ತೆ, ಆ ಒಂದು ಭಾಗದಲ್ಲಿ 2 ಅಂಶಗಳು ಒಂದಕ್ಕೊಂದು ಹೊಂದಿಕೊಂಡು ಇರುತ್ತವೆ. ಚಿತ್ರ 4ರಲ್ಲಿ ಒಂದು ಭಾಗ ಇರುತ್ತೆ, ಆ ಭಾಗದಲ್ಲಿ ಒಂದು ವಿಷಯ ಬೇರೆ ಇರುತ್ತೆ, ಇನ್ನೊಂದು ವಿಷಯ ಬೇರೆ ಬೇರೆ ಆಗಿರುತ್ತದೆ, ಅಂದರೆ ವಿಭಿನ್ನವಾಗಿರುತ್ತವೆ ಅಂತ ಅರ್ಥ. ಇಲ್ಲಿ ಬಿಡಿಸುವ ವಿಧಾನ ನೋಡಿ. ವಿಜ್ಞಾನ ವಿಷಯ ಅಂದರೆ ಸಸ್ಯಶಾಸ್ತ್ರ, ಜೀವಶಾಸ್ತ್ರ, ಪ್ರಾಣಿಶಾಸ್ತ್ರಗಳು ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದ್ದಾಗಿತ್ತು. ಈ ಒಂದು ವಿಜ್ಞಾನ ವಿಷಯದಲ್ಲಿ ಜೀವಶಾಸ್ತ್ರ, ರಸಾಯನಶಾಸ್ತ್ರ, ಭೌತಶಾಸ್ತ್ರ ಎಂಬ 3 ಭಾಗಗಳಿವೆ. ಆ ಒಂದು ಭಾಗದಲ್ಲಿ ಜೀವಶಾಸ್ತ್ರ ಅನ್ನುವಂಥದ್ದು ಒಂದು ಭಾಗ. ಆ ಭಾಗದಲ್ಲಿ ಅಂದರೆ ಜೀವಶಾಸ್ತ್ರ ಅನ್ನುವಂಥ ಒಂದು ಭಾಗದಲ್ಲಿ ಸಸ್ಯಶಾಸ್ತ್ರ ಮತ್ತು ಪ್ರಾಣಿಶಾಸ್ತ್ರಗಳು ಎಂಬ 2 ಭಾಗಗಳಿವೆ. ಸಸ್ಯಶಾಸ್ತ್ರ ಒಂದು ಭಾಗವಾದರೆ ಪ್ರಾಣಿಶಾಸ್ತ್ರವು ಬೇರೆ ಭಾಗವಾಗಿದೆ. 2 ಭಾಗಗಳು ವಿಭಿನ್ನವಾಗಿರುವುದರಿಂದ ಈ ಒಂದು ಚಿತ್ರವನ್ನು ತೋರಿಸಿದ್ದಾರೆ. ಉತ್ತರ 4 ಅಂದರೆ ಜೀವಶಾಸ್ತ್ರ ಅನ್ನುವಂಥದ್ದು ಇದೆ ನೋಡಿ. ಜೀವಶಾಸ್ತ್ರ ಅನ್ನುವಂಥದ್ದು ಒಂದು ವಿಜ್ಞಾನ ವಿಷಯದ ಭಾಗ. ಈ ವಿಷಯದ ಭಾಗದಲ್ಲಿ 2 ಅಂಶಗಳು ಅಂದರೆ ಪ್ರಾಣಿಶಾಸ್ತ್ರ ಒಂದು ಬೇರೆ ಆದರೆ ಸಸ್ಯಶಾಸ್ತ್ರ ಒಂದು ಬೇರೆ ಆಗಿದೆ. ಹಾಗಾಗಿ ಉತ್ತರ 4 ಎಂದು ಅರ್ಥವಾಗುತ್ತದೆ. ಈ ಒಂದು ವಿಡಿಯೋ ಯಾರೋ ಮೊದಲೇ ಸಾರಿ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.